ಎಸ್ಆರ್ ವಿಶ್ವನಾಥ್ ಬಲಗೈ ಬಂಟರನ್ನ ಬಂಧಿಸಲಾಗಿದೆ. ಸತೀಶ್ ಬಂಧಿತ ಎಸ್ಆರ್ ವಿಶ್ವನಾಥ್ ಬೆಂಬಲಿಗ. ಎಸ್ಆರ್ ವಿಶ್ವನಾಥ್ ಬಲಗೈ ಬಂಟನನ್ನ ಬಂಧಿಸಲಾಗಿದೆ. ಸತೀಶ್ ಬಂಧಿತ ಎಸ್ಆರ್ ವಿಶ್ವನಾಥ್ ಬೆಂಬಲಿಗ ಅಂತ ಹೇಳ್ತಾ ಇದ್ದಾರೆ. ಬೆದರಿಕೆ ಪ್ರಕರಣವೊಂದರಲ್ಲಿ ಸತೀಶ್ನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೂಡ ಸತೀಶ್ನನ್ನ ಒಪ್ಪಿಸಲಾಗಿದೆ. ಎಸ್ಆರ್ ವಿಶ್ವನಾಥ್ ಯಲಹಂಕ ಬಿಜೆಪಿ ಶಾಸಕ, ಇವರ ಆಪ್ತನನ್ನ ಈಗ ಬಂಧಿಸಲಾಗಿದೆ. ಬಲಗೈ ಬಂಟ ಸತೀಶ್ನನ್ನ ಬಂಧಿಸಲಾಗಿದೆ. ಯಲಹಂಕ ಪೊಲೀಸರಿಂದ ಸತೀಶ್ನನ್ನ ಬಂಧಿಸಿರುವುದಾಗಿ ಮಾಹಿತಿ ಸಿಗ್ತಾ ಇದೆ. ಸತೀಶ್ ಬೆಂಗಳೂರಿನ ನಾಗಶೆಟ್ಟಿಹಳ್ಳಿ ನಿವಾಸಿ ಅಂತ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಸ್ಮಿತಾ ವಿ ಗೌಡ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ಮಿತಾ, ಇದು ಯಲಹಂಕ ಪೊಲೀಸರು ಅರೆಸ್ಟ್ ಮಾಡಿರೋದ್ರಿಂದಾಗಿ ಮೊನ್ನೆ ನಡೆದಂತ ಶೂಟ್ಔಟ್ಗೂ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ ಅಥವಾ ಇದು ಬೇರೆ ಪ್ರಕರಣನ? ಅರುಣ್, ಮೊನ್ನೆ ನಡೆದಂತಹ ಕಡಬಗೆರೆ ಸೀನನ ಪ್ರಕರಣಕ್ಕೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಪೊಲೀಸರ ಮಾಹಿತಿಯಾಗಿದೆ. ಈಗಾಗಲೇ ಯಲಹಂಕ ಕ್ಷೇತ್ರದ ಶಾಸಕರಾದಂತಹ ವಿಶ್ವನಾಥ್ ಅವರ ಬಲಗೈ ಬಂಟ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈತ ಸತೀಶ್ ಅಂದ್ರೆ ನಾಗಶೆಟ್ಟಿಹಳ್ಳಿ ನಿವಾಸಿಯಾಗಿದ್ದಾನೆ. ಈತ ವ್ಯಕ್ತಿಯೊಬ್ಬರಿಗೆ ಕರೆ ಮಾಡಿ ಜೀವ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದ. ಜೊತೆಗೆ ಈತ ರೋಲ್ ಕಾಲ್ ದಂಧೆಯಲ್ಲಿ ತೊಡಗಿದ್ದ. ಯಾರಾದ್ರೂ ಹಣ ಕೊಡದೆ ಹೋದಾಗ ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳಿಗೆ ಜೀವ ಬೆದರಿಕೆ ಹಾಕಿ ಒಂದು ರೀತಿ ತನ್ನ ಏನಂದ್ರೆ ತುಂಬಾ ಭಯಭೀತರನ್ನಾಗಿ ಮಾಡೋದು ಜನರನ್ನ. ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಿದೆ. ವ್ಯಕ್ತಿಯೊಬ್ಬರು ಅಂದ್ರೆ ಅವರು ಉದ್ಯಮಿ ಅಂತ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಿದೆ. ಆ ಉದ್ಯಮಿಯೊಬ್ಬರು ಅಂದ್ರೆ ಯಲಹಂಕ ಪೊಲೀಸರಿಗೆ ಬಂದು ಮಾಹಿತಿಯನ್ನು ನೀಡಿದ್ರು. ಸತೀಶ್ ಅನ್ನೋರು ಈ ರೀತಿ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ, ಜೊತೆಗೆ ಹಣಕ್ಕೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಯಲಹಂಕ ಪೊಲೀಸರು ಶಾಸಕ ವಿಶ್ವನಾಥ್ ಅವರ ಬಲಗೈ ಬಂಟನಾದಂತಹ ಸತೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅರುಣ್, ಸ್ಮಿತಾ, ಈ ಸತೀಶ್ ಹಿನ್ನೆಲೆ ಏನು? ಏನಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಥವಾ ಇದು ಮೊದಲನೇ ಬಾರಿ ರೀತಿ ಜೀವ ಬೆದರಿಕೆ ಹಾಕ್ತಿರೋದಾ? ಹಿಂದೆಯೂ ಕೂಡ ಇದೇ ರೀತಿಯಾಗಿ ಕೇಸ್ಗಳಿದಾವ ಇವ್ರ ಮೇಲೆ? ಅರುಣ್, ಈಗಾಗಲೇ ಏನು ಸತೀಶ್ ನಾಗಶೆಟ್ಟಿಹಳ್ಳಿ ನಿವಾಸಿಯಾಗಿದ್ದು, ನಾಗಶೆಟ್ಟಿಹಳ್ಳಿಯಲ್ಲಿ ಕೆಲವೊಂದು ಪ್ರಕರಣಗಳು ಈತನ ಮೇಲೆ ದಾಖಲಾಗಿರುತ್ತೆ. ಅಂದ್ರೆ ಈತ ಕೆಲವೊಂದು ಈ ರೀತಿ ದಂಧೆಗಳು ಅಂದ್ರೆ ಬೇರೆಯವರಿಗೆ ಒಂದು ಹಣವನ್ನ ಕೇಳೋದು, ಡಿಮ್ಯಾಂಡ್ ಮಾಡೋದು, ಹಣ ಕೊಡದೆ ಹೋದಾಗ ಬೆದರಿಕೆ ಹಾಕೋದು, ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲೂ ಕೂಡ ಈತನ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈಗ ಯಲಹಂಕ ಠಾಣೆಯಲ್ಲಿ ಈಗ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ದೂರು ದಾಖಲಾಗಿದ್ದು, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನನ್ನ ಬಂಧಿಸಲಾಗಿದೆ ಅನ್ನೋದು ಪೊಲೀಸ್ ಮೂಲಗಳ ಮಾಹಿತಿಯಾಗಿದೆ. ಅರುಣ್, ದೂರು ಕೊಟ್ಟವ್ರು ಯಾರು ಸ್ಮಿತಾ? ಅರುಣ್, ಇದುವರೆಗೂ ನಮ್ಗೆ ಬಂದಿರುವ ಮಾಹಿತಿ ಪ್ರಕಾರ ನಾವು ಹೇಳೋದಾದ್ರೆ ನಾಗಶೆಟ್ಟಿಹಳ್ಳಿಯ ಉದ್ಯಮಿಯೊಬ್ರು ಯಲಹಂಕ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಆದ್ರೆ ಉದ್ಯಮಿಯ ಹೆಸರನ್ನ ಯಾವ ಪೊಲೀಸರು ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರೋದ್ರಿಂದ ಅವ್ರಿಗೆ ಏನಾದ್ರೂ ಮುಂದೆ ಪ್ರಾಬ್ಲಮ್ ಆಗಬಹುದು ಅನ್ನೋ ಒಂದು ಭಯದಲ್ಲಿ ಪೊಲೀಸರು ಕೂಡ ಆ ಒಂದು ಉದ್ಯಮಿಯ ಹೆಸರನ್ನ ಹೇಳ್ತಾ ಇಲ್ಲ. ಆದ್ರೆ ಆ ಉದ್ಯಮಿಗೆ ಈ ರೀತಿ ಹಣವನ್ನ ನೀಡ್ಲಿಕ್ಕೆ ಬೆದರಿಕೆ ಹಾಕಿರೋದು ಈ ಆರೋಪಿ ಸತೀಶ್ ಅನ್ನೋದು ಮಾತ್ರ ಗೊತ್ತಾಗಿದೆ. ಓಕೆ ಸ್ಮಿತಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಟಿಎಂ ಹಲ್ಲೆ ಆರೋಪಿಗೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ. ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಮೇಲೆ ಇದೀಗ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರಂತೆ. ಇದ್ರ ಬಗ್ಗೆ ಇದೀಗ ಬರ್ತಿರುವಂತಹ ಸುದ್ದಿ. ಕೃಷ್ಣ ಭಾರತೀಯ ಜನತಾ ಪಕ್ಷ ಸೇರ್ಪಡೆಗೆ ಎಲ್ಲ ಹಂತದ ಮಾತುಕತೆ ಕೂಡ ಮುಕ್ತಾಯ ಆಗಿದೆಯಂತೆ.